ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ಬಾಲಿವುಡ್ ಮತ್ತೆ ಬೆಚ್ಚಿ ಬಿದ್ದಿದೆ. ನಿಮಗೆಲ್ಲ ಗೊತ್ತು, ಸಲ್ಮಾನ್ ಖಾನ್ ಅವರ ಹತ್ಯೆಗೆ ಲಾರೆನ್ಸ್ ಬಿಸ್ನೋಯಿ ಗ್ಯಾಂಗ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ ಎನ್ನುವಂತಹ ಸುದ್ದಿ ಆಗಾಗ ಬರ್ತಾ ಇತ್ತು. ಆದ್ರೆ ಈಗ ಬಾಲಿವುಡ್ನಲ್ಲಿ ಎಲ್ಲ ವಿವಾದಗಳಿಂದ ದೂರ ಇರುವಂತಹ ಸೈಫ್ ಅಲಿ ಖಾನ್ ಅವರ ಹತ್ಯೆಯ ಯತ್ನ ನಡೆದಿದೆ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮನೆಗೆ ಕನ್ನ ಹಾಕೋದಕ್ಕೆ ಆಗಂತುಕ ಬಂದಿದ್ದ. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಅದನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ದಾರೆ. ಈ ವೇಳೆ ಆತ ಚಾಕುವಿನಿಂದ ಇರಿದಿದ್ದಾನೆ ಹೀಗಂತ ಸುದ್ದಿ ಬರ್ತಾ ಇದೆ. ಆದರೆ ಮಿತ್ರರೇ, ಈ ಘಟನೆ ನಡೆದಿದ್ದು ರಾತ್ರಿ 2:30 ಸುಮಾರಿಗೆ. ಸೈಫ್ ಅಲಿ ಖಾನ್ ತನ್ನ ಅತ್ಯಂತ ಸೇಫ್ ಆದಂತಹ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಜೊತೆಗೆ ಸೈಫ್ ಅಲಿ ಖಾನ್ ಅವರ ಸ್ಥಿತಿ ತೀರಾ ಗಂಭೀರ ಸ್ವರೂಪವಾಗಿದೆ. ಅವರನ್ನ ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಅವರಿಗೆ ಸರ್ಜರಿಯನ್ನು ಕೂಡ ಮಾಡಲಾಗ್ತಾ ಇದೆ. ವೈದ್ಯರು ಈಗಲೇ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಕಂಡೀಷನ್ ನಲ್ಲಿ ಸೈಫ್ ಅಲಿ ಖಾನ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮಿತ್ರರೇ, ಈ ಇಡೀ ಪ್ರಕರಣ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಈ ಪ್ರಕರಣದ ಸುತ್ತ ಅನೇಕ ಅನುಮಾನಗಳು ಹುಟ್ಟುಕೊಂಡಿದೆ. ಇದು ಕಳ್ಳತನದ ಪ್ರಯತ್ನವಾ ಅಥವಾ ಸೈಫ್ ಹತ್ಯೆಗೆ ಯತ್ನ ಮಾಡಲಾಯಿತಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವಿಸಿದೆ. ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಮಿತ್ರರೇ, ಈ ಇಡೀ ಪ್ರಕರಣ ನಡೆದಿದ್ದು ಹೇಗೆ, ಏನೇನಾಯಿತು? ಸೈಫ್ ಅಲಿ ಖಾನ್ ಅಂತಹ ನವಾಬರ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ, ಪಟೌಡಿ ಖಾನ್ದಾನ್ಗೆ ಸೇರಿದಂತಹ ವ್ಯಕ್ತಿ. ಅಂತಹ ಸೈಫ್ ಅಲಿ ಖಾನ್ ಏನು ಸೇಫ್ಟಿ ಇಲ್ಲದ ಮನೆಯಲ್ಲಿ ವಾಸ ಇದ್ರಾ, ಅಥವಾ ಅವರ ಮನೆಯಲ್ಲಿ ಸೆಕ್ಯೂರಿಟಿ ಇದ್ರೂ ಕೂಡ ಆ ಸೆಕ್ಯೂರಿಟಿಯಲ್ಲಿ ಲೋಪ ಆಗಿದ್ದು ಹೇಗೆ? ರಾತ್ರಿ 2:30 ಸುಮಾರಿಗೆ ಮನೆಯಲ್ಲಿ ನಿದ್ರೆ ಮಾಡ್ತಿದ್ದಂತಹ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದಾದ್ರೂ ಹೇಗೆ? ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸೈಫ್ ಅಲಿ ಖಾನ್ ಬಾಲಿವುಡ್ ನಲ್ಲಿ ತುಂಬಾ ಡೀಸೆಂಟ್ ನಟ, ತುಂಬಾ ಹೆಸರು ಮಾಡಿದಂತಹ ನಟ, ಕರೀನಾ ಕಪೂರ್ ಪತಿಯೂ ಕೂಡ ಹೌದು. ಇಂತಹ ಸೈಫ್ ಅಲಿ ಖಾನ್ಗೆ ರಾತ್ರಿ 2:30 ಸುಮಾರಿಗೆ ಚಾಕು ಇರಿತ ಆಗಿದೆ. ಹೌದು ಮಿತ್ರರೇ, ಸೈಫ್ ಅಲಿ ಖಾನ್ ಮುಂಬೈನ ಪ್ರತಿಷ್ಠಿತ ಬಾಂದ್ರಾ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು. ನಿಮಗೆಲ್ಲ ಗೊತ್ತು, ಬಾಂದ್ರಾ ಅನ್ನುವಂತಹದ್ದು ಮುಂಬೈನಲ್ಲಿ ತೀರಾ ಪ್ರತಿಷ್ಠಿತರು ವಾಸ ಮಾಡುವಂತಹ ಹೈಫೈ ಏರಿಯಾ. ಅಲ್ಲಿರುವಂತಹದ್ದು ಅತ್ಯಂತ ಐಷಾರಾಮಿ ಅಪಾರ್ಟ್ಮೆಂಟ್ಗಳು, ಜೊತೆಗೆ ಬಾಲಿವುಡ್ ನಟ ನಟಿಯರ ಮನೆಗಳು, ಇದೆಲ್ಲವೂ ಕೂಡ ಬಾಂದ್ರಾ ಏರಿಯಾದಲ್ಲೇ ಬರುತ್ತೆ. ಅಂದ್ರೆ ಬಾಂದ್ರಾ ಅನ್ನುವಂತಹದ್ದೇ ತುಂಬಾ ಹೈಫೈ ಏರಿಯಾ. ಅಲ್ಲಿ ಅಂತಹ ಏರಿಯಾದಲ್ಲಿ ಸೈಫ್ ಅಲಿ ಖಾನ್ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಅಪಾರ್ಟ್ಮೆಂಟ್ ನ ಹೆಸರು ಸದ್ಗುರು ಶರಣ್ ಅಂತ. ಅದರಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ಸೈಫ್ ಅಲಿ ಖಾನ್ ಅವರ ಫ್ಲಾಟ್ ಇರುತ್ತೆ. ತುಂಬಾ ಐಷಾರಾಮಿ ಫ್ಲಾಟ್. ಸರಿಸುಮಾರು ಅದರ ಮೊತ್ತ ಒಂದು 20 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಅಷ್ಟು ಐಷಾರಾಮಿ ಫ್ಲಾಟ್ ನಲ್ಲಿ ಸೈಫ್ ಅಲಿ ಖಾನ್ ತನ್ನ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಿತ್ರರೇ, ರಾತ್ರಿ 2 ಗಂಟೆ ಸುಮಾರಿಗೆ ಸೈಫ್ ಅಲಿ ಖಾನ್ ಅವರ ಮಕ್ಕಳ ಕೊಠಡಿಯಲ್ಲಿ ಏನೋ ವಾಯ್ಸ್ ಕೇಳೋದಕ್ಕೆ ಶುರುವಾಗುತ್ತೆ. ಸೈಫ್ ಅಲಿ ಖಾನ್ ಮನೆಯಲ್ಲಿರುವಂತಹ ಸಿಬ್ಬಂದಿ ಯಾರ ಜೊತೆಗೋ ಜಗಳ ಆಡಿದಂತಹ ವಾಯ್ಸ್ ಕೇಳುತ್ತೆ. ತಕ್ಷಣ ಸೈಫ್ ಅಲಿ ಖಾನ್ ಎದ್ದು ಆ ಸ್ಥಳಕ್ಕೆ ಹೋಗ್ತಾರೆ. ಆಗ ಅಲ್ಲೊಬ್ಬ ಅಪರಿಚಿತ ಮನೆಯ ಸಿಬ್ಬಂದಿಯ ಜೊತೆಗೆ ಜಗಳ ಮಾಡ್ತಾ ಇರ್ತಾನೆ. ಜೋರು ಜೋರು ಮಾತಾಗ್ತಾ ಇರುತ್ತೆ. ತಕ್ಷಣ ಸೈಫ್ ಅಲಿ ಖಾನ್ ಅಲ್ಲಿಗೆ ಹೋಗ್ತಾರೆ. ಆ ಸಿಬ್ಬಂದಿಯನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ಹಿಂದೆ ಮುಂದೆ ನೋಡಿದಂತಹ ಆ ಆಗಂತುಕ ನೇರವಾಗಿ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿತಾನೆ. ಮಿತ್ರರೇ, ಆ ಚಾಕು ಕೂಡ ತುಂಬಾ ಉದ್ದವಾಗಿತ್ತು. ಅಂತಹ ಚಾಕುವಿನಿಂದ ಸೈಫ್ ಅಲಿ ಖಾನ್ ಅವರ ಕುತ್ತಿಗೆಗೆ ಇರಿಯಲಾಗುತ್ತೆ. ಜೊತೆಗೆ ಬೆನ್ನಿಗೆ ಸಹ ಆ ಚಾಕುವಿನಿಂದ ಇರಿತಾನೆ. ಹಾಗೆ ಭುಜಕ್ಕೂ ಕೂಡ ಜೋರಾಗಿ ಇರಿತಾನೆ. ಒಟ್ಟು 6 ಬಾರಿ ಸೈಫ್ ಅಲಿ ಖಾನ್ಗೆ ಆ ಚಾಕುವಿನಿಂದ ಇರಿಯಲಾಗಿದೆ. ಈ ಪೈಕಿ 3 ಗಂಭೀರ ಗಾಯಗಳಾಗಿದೆ. ತಕ್ಷಣ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆ ಬಹಳ ಆಘಾತಕ್ಕೊಳಗಾಗ್ತಾರೆ. ಏನ್ ಮಾಡೋದು ಅಂತಾನೂ ಗೊತ್ತಾಗೋದಿಲ್ಲ. ಅಷ್ಟರಲ್ಲಾಗ್ಲೇ ಆ ಆಗಂತುಕ ಮನೆ ಬಿಟ್ಟು ಪರಾರಿ ಆಗ್ತಾನೆ. ಮಿತ್ರರೇ, ಈಗ ಇದೇ ವಿಚಾರ ಹಲವು ಅನುಮಾನಕ್ಕೆ ಕಾರಣ ಆಗಿರೋದು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಅನಂತರ ಸೈಫ್ ಅಲಿ ಖಾನ್ ರಕ್ತದ ಮಡುವಿನಲ್ಲಿ ಬೀಳ್ತಾರೆ. ತಕ್ಷಣ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಪ್ರಯತ್ನ ಮಾಡ್ತಾರೆ. ರಾತ್ರಿ ಸರಿಸುಮಾರು 3:30 ವೇಳೆಗೆ ಅವರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ತೀರಾ ಗಂಭೀರ ಸ್ವರೂಪದ ಗಾಯಗಳಾಗಿದ್ದರಿಂದ ವೈದ್ಯರು ತಕ್ಷಣ ಚಿಕಿತ್ಸೆಯನ್ನು ಆರಂಭಿಸ್ತಾರೆ. ಸದ್ಯ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದ್ದು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ. ಯಾಕೆ ಅಂತಂದ್ರೆ, ಕುತ್ತಿಗೆ ಭಾಗಕ್ಕೆ ಏನು ಚಾಕುವಿನಿಂದ ಇರಿಯಲಾಗಿದೆ ಆ ಗಾಯ ತುಂಬಾ ಆಳವಾಗಿದೆ. ಅದು ಸ್ಪೈನಲ್ ಕಾರ್ಡ್ಗೂ ಕೂಡ ಡ್ಯಾಮೇಜ್ ಮಾಡಿದೆ. ಹೀಗಾಗಿ ನ್ಯೂರೋ ಸರ್ಜನ್ ಸಮ್ಮುಖದಲ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿದೆ. ಸದ್ಯ ವೈದ್ಯರು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅಂದ್ರೆ ಸೈಫ್ ಅಲಿ ಖಾನ್ ಇನ್ನೂ ಕೂಡ ಸ್ಟೇಬಲ್ ಆಗಿಲ್ಲ. ಅವರ ಆರೋಗ್ಯ ಸ್ಥಿರವಾಗಿಲ್ಲ. ಯಾವಾಗ ಏನು ಬೇಕಾದ್ರೂ ಆಗಬಹುದು ಅನ್ನುವಂಥ ಸ್ಥಿತಿಯಲ್ಲೇ ಇದ್ದಾರೆ. ಈ ಕಾರಣದಿಂದಾಗಿ ವೈದ್ಯರ ಮಾಹಿತಿಯ ಪ್ರಕಾರ ಸೈಫ್ ಅಲಿ ಖಾನ್ ಅವರ ಸ್ಥಿತಿ ತೀರಾ ಗಂಭೀರ ಸ್ವರೂಪವಾಗಿದೆ. ಈಗಲೇ ಏನನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, 3 ಗಾಯಗಳು ತೀರಾ ಆಳವಾಗಿ ಆಗಿದೆ. ಚಾಕು ಇರಿದಂತಹ ಸಂದರ್ಭದಲ್ಲಿ ಕೆಲವರು ಬಚಾವಾಗ್ತಾರೆ, ಏನೂ ತೊಂದರೆ ಆಗೋದಿಲ್ಲ. ಆದ್ರೆ ಮಿತ್ರರೇ, ಯಾವ ಭಾಗಕ್ಕೆ ಚಾಕು ಇರಿಯಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನಿಮಗೆ ಜೀವಕ್ಕೆ ಹಾನಿ ಆಗುವಂತಹ ಭಾಗಗಳಿಗೆ ಚಾಕು ಇರಿದ್ರೆ ಅಂತ ಟೈಮ್ನಲ್ಲಿ ಬಚಾವಾಗುವಂತಹದ್ದು ಕಷ್ಟ. ಈಗ ಸೈಫ್ ಅಲಿ ಖಾನ್ ಅವರ ಕುತ್ತಿಗೆ ಭಾಗಕ್ಕೆ ಏನು ಏಟು ಬಿದ್ದಿದೆಯಲ್ಲ, ಇದು ಬಹಳ ಗಂಭೀರ ಸ್ವರೂಪವಾದ ಗಾಯವನ್ನು ಮಾಡಿದೆ. ಸ್ಪೈನಲ್ ಕಾರ್ಡ್ಗೂ ಕೂಡ ಏಟು ಮಾಡಿದೆ. ಹೀಗಾಗಿ ಸೈಫ್ ಅಲಿ ಖಾನ್ ಅವರಿಗೆ ತೀರಾ ನಿಗಾವಹಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಿತ್ರರೇ, ಈಗ ಈ ಇಡೀ ಘಟನೆಯ ಬಗ್ಗೆ ಅನೇಕ ಊಹಾಪೋಹಗಳು ಶುರುವಾಗಿದೆ. ಯಾಕೆ ಗೊತ್ತಾ? ಸೈಫ್ ಅಲಿ ಖಾನ್ ನಾನಾಗಲೇ ಹೇಳಿದ ಹಾಗೆ ಬಾಂದ್ರಾ ಪ್ರದೇಶದಲ್ಲಿ ವಾಸ ಇದ್ದಿದ್ದು. ಸದ್ಗುರು ಶರಣ್ ಅನ್ನುವಂತಹ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸ ಇದ್ದಿದ್ದು. ಆ ಇಡೀ ಅಪಾರ್ಟ್ಮೆಂಟ್ ಅತ್ಯಂತ ಐಷಾರಾಮಿಯಾದಂತಹ ಅಪಾರ್ಟ್ಮೆಂಟ್.
ಅದಕ್ಕೆ ದಿನದ 24 ಗಂಟೆಯೂ ಕೂಡ ಸೆಕ್ಯೂರಿಟಿಗಳಿರ್ತಾರೆ. ಯಾರು ಹೊರಗಿನ ವ್ಯಕ್ತಿ ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ನೀವೇ ಯೋಚನೆ ಮಾಡಿ, ನಾವೀಗ ಬೆಂಗಳೂರಿನಲ್ಲಿ ಇರ್ತೀವಿ, ಯಾವುದೋ ಅಪಾರ್ಟ್ಮೆಂಟ್ ನಲ್ಲಿ ಇರ್ತೀವಿ ಅಂತಂದ್ರೆ ಯಾಕೆ ಇರ್ತೀವಿ? ಅದು ಗೇಟೆಡ್ ಕಮ್ಯುನಿಟಿ, ಅಲ್ಲಿ ಹೊರಗಿನಿಂದ ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಸೇಫ್ ಆಗಿರುತ್ತೆ ಅಂತ ಎಲ್ಲರೂ ನಂಬಿರ್ತೀವಿ ತಾನೆ. ಈ ಅಪಾರ್ಟ್ಮೆಂಟ್ಗಳಿಗೆ ಜನ ಹೋಗೋದೇ ಅದಕ್ಕೋಸ್ಕರವಾಗಿ. ತುಂಬಾ ಸೇಫ್ ಆಗಿರ್ತೀವಿ, ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ದಿನದ 24 ಗಂಟೆಯೂ ಕೂಡ ಸೆಕ್ಯೂರಿಟಿ ಇರುತ್ತೆ, ಹೀಗಾಗಿ ಒಬ್ಬರೇ ಬೇಕಾದ್ರೂ ಮನೆಯಲ್ಲಿ ಇರಬಹುದು, ಹೀಗೆಲ್ಲ ಜನ ಭಾವಿಸ್ತಾರೆ. ಒಂದು ನಾರ್ಮಲ್ ಅಪಾರ್ಟ್ಮೆಂಟ್ಗೆ ಇಷ್ಟೊಂದು ಸೆಕ್ಯೂರಿಟಿ ಇರುತ್ತೆ ಅಂತಂದ್ರೆ ಸೈಫ್ ಅಲಿ ಖಾನ್, ಕರೀನಾ ಕಪೂರ್ ಇಂತಹ ಸೆಲೆಬ್ರಿಟಿಗಳು ವಾಸ ಮಾಡುವಂತಹ ಅಪಾರ್ಟ್ಮೆಂಟ್ಗೆ ಇನ್ನೆಷ್ಟು ಸೆಕ್ಯೂರಿಟಿ ಇರಬೇಕು ಯೋಚನೆ ಮಾಡಿ. ಆದ್ರೆ ಮಿತ್ರರೇ, ಈ ಎಲ್ಲ ಸೆಕ್ಯೂರಿಟಿಯನ್ನ ಭೇದಿಸಿ ಯಾರೋ ಒಬ್ಬ ರಾತ್ರಿ ವೇಳೆ ಆ ಅಪಾರ್ಟ್ಮೆಂಟ್ಗೆ ನುಗ್ಗುತ್ತಾನೆ, ಸೈಫ್ ಅಲಿ ಖಾನ್ ಅವರ ಮನೆ ಒಳಗೆ ಬರ್ತಾನೆ. ಯೋಚನೆ ಮಾಡೋದಕ್ಕಾಗಿ ಈಗ ಅನೇಕ ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಈ ಒಂದು ಪ್ರಕರಣದ ಹಿಂದೆ ಮನೆಯ ಸಿಬ್ಬಂದಿಯವರೇ ಏನಾದರೂ ಸಹಾಯ ಮಾಡಿದಾರ ಅಂದ್ರೆ, ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರಪ್ಪ, ಅವರ ಸಹಾಯ ಇಲ್ಲದೆ ಇದನ್ನೆಲ್ಲ ಮಾಡೋದು ಅಸಾಧ್ಯ ಅಂತ ಪೊಲೀಸರಿಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆಂತಂದ್ರೆ ಮೊದಲನೇದಾಗಿ ಅಪಾರ್ಟ್ಮೆಂಟ್ ಒಳಗೆ ಬರುವಂತಹದ್ದೇ ಕಷ್ಟ ಇದೆ. ಹೊರಗಿನ ಒಬ್ಬ ಅಪರಿಚಿತ ವ್ಯಕ್ತಿ ಒಳಗೆ ಬರುವಂತಹದ್ದು ತೀರಾ ಕಷ್ಟ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗೂ ಒಂದು ವೇಳೆ ಆ ಸೆಕ್ಯೂರಿಟಿಯನ್ನ ಭೇದಿಸಿ ಆತ ಅಪಾರ್ಟ್ಮೆಂಟ್ ಒಳಗೆ ಬಂದ ಅಂತ ಅಂದುಕೊಳ್ಳಿ. ಅನಂತರ ಸೈಫ್ ಅಲಿ ಖಾನ್ ಅವರ ನಿವಾಸ ಅಂತಹ ಹೈಫೈ ಬಂಗಲೆಗೆ ಈಸಿಯಾಗಿ ಒಳಗೆ ಬರೋದಾದ್ರೂ ಹೇಗೆ ಸಾಧ್ಯ ಇದೆಯಾ? ಅದು ಕೂಡ ರಾತ್ರಿ ವೇಳೆ. ಹಾಗೆ ಬರಬೇಕು ಅಂತಂದ್ರೆ ಮನೆಯಲ್ಲಿರುವಂತಹ ಸಿಬ್ಬಂದಿಗಳ ಸಹಾಯ ಅತ್ಯವಶ್ಯಕವಾಗುತ್ತೆ. ಈಗ ಈತ ರಾತ್ರಿ ವೇಳೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಮನೆಯ ಸಿಬ್ಬಂದಿಗಳೇ ಸಹಕಾರ ಕೊಟ್ಟಿರಬಹುದು. ಈ ಆಂಗಲ್ನಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಇಡೀ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಎಲ್ಲ CCTVಗಳನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಯಾರು ಆ ಆಗಂತುಕ, ಆತ ಯಾಕೋಸ್ಕರವಾಗಿ ಬಂದಿದ್ದಾನೆ, ನಿಜವಾಗ್ಲೂ ಆತ ದರೋಡೆ ಮಾಡುವ ಉದ್ದೇಶದಿಂದಲೇ ಬಂದಿದ್ನಾ ಅಥವಾ ಸೈಫ್ ಅಲಿ ಖಾನ್ ಅವರ ಹತ್ಯೆಗೆ ಏನಾದರೂ ಯತ್ನ ಮಾಡಲಾಗಿದೆಯಾ? ಆತನಿಗೆ ಇಲ್ಲಿ ಸೈಫ್ ಅಲಿ ಖಾನ್ ವಾಸ ಮಾಡ್ತಾರೆ, ಇದು ಸೈಫ್ ಅಲಿ ಖಾನ್ ಅವರ ಮನೆ ಅಂತ ಗೊತ್ತಿತ್ತ, ಅಥವಾ ರ್ಯಾಂಡಮ್ ಆಗಿ ಆತ ದರೋಡೆ ಮಾಡೋಕೆ ಬಂದಿರ್ತಾನಪ್ಪ, ಇದು ಐಷಾರಾಮಿ ಫ್ಲಾಟು, ಇಲ್ಲಿ ಹಣವಂತರೇ ವಾಸ ಮಾಡ್ತಾ ಇರ್ತಾರೆ, ಇಲ್ಲಿ ಕನ್ನ ಹಾಕಿದ್ರೆ ಜಾಸ್ತಿ ಹಣ ಸಿಗುತ್ತೆ ಅಥವಾ ಬಂಗಾರ ಸಿಗುತ್ತೆ ಅಂತ ಆತನಿಗೆ ಗೊತ್ತಿದ್ದು ಕೇವಲ ದರೋಡೆಯ ಉದ್ದೇಶದಿಂದಲೇ ಆತ ಬಂದಿದ್ನ? ಅಚಾನಕ್ ಆಗಿ ಸೈಫ್ ಅಲಿ ಖಾನ್ ಎದುರಿಗೆ ಬಂದಂತಹ ಸಂದರ್ಭದಲ್ಲಿ ಆತ ಚಾಕು ಇರಿದು ಓಡ್ ಹೋಗುವಂತ ಯತ್ನ ಮಾಡಿದಾನ? ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. CCTVಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆತನ ಮುಖಚರ್ಯೆಯನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಮಿತ್ರರೇ, ಇನ್ನೊಂದು ಅನುಮಾನವೂ ಕೂಡ ಈಗ ಕಾಡೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಬಾಲಿವುಡ್ ನಲ್ಲಿ ಕೆಲ ಮುಸ್ಲಿಂ ನಾಯಕ ನಟರಿಗೆ ಈ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಭಯ ಇದೆ. ಈಗಾಗಲೇ ಸಲ್ಮಾನ್ ಖಾನ್ ಅವರ ಹತ್ಯೆಗೆ ಯತ್ನವನ್ನು ಕೂಡ ಮಾಡಲಾಗಿತ್ತು. ಇದೇ ಕಾರಣದಿಂದ ಸಲ್ಮಾನ್ ಖಾನ್ ನಿವಾಸಕ್ಕೆ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಜೊತೆಗೆ ಸಲ್ಮಾನ್ ಖಾನ್ ಅವರಿಗೂ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಇಡೀ ಸಲ್ಮಾನ್ ಖಾನ್ ಅವರ ಮನೆಯನ್ನ ಬುಲೆಟ್ ಪ್ರೂಫ್ ಆಗಿ ರೂಪಿಸಲಾಗಿದೆ. ಯಾಕೆ ಅಂತಂದ್ರೆ ಯಾವಾಗ ಬೇಕಾದರೂ ಸಲ್ಮಾನ್ ಖಾನ್ ಅವರ ಹತ್ಯೆಗೆ ಯತ್ನ ಮಾಡಬಹುದು ಅನ್ನುವಂತ ಅನುಮಾನ ಇದ್ದೇ ಇದೆ. ಈಗಾಗಲೇ ಯತ್ನ ಕೂಡ ನಡೆದಿದೆ. ಜೊತೆಗೆ ಬಾಬಾ ಸಿದ್ದಿಕಿ ಅವರ ಹತ್ಯೆ ಆದ ಬಳಿಕವಂತೂ ಇಡೀ ಬಾಲಿವುಡ್ ಬೆಚ್ಚಿ ಬಿದ್ದಿತ್ತು. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಏನ್ ಬೇಕಾದ್ರೂ ಮಾಡುತ್ತೆ, ಆ ಗ್ಯಾಂಗ್ ತುಂಬಾ ಡೇಂಜರಸ್ ಅಂತ ಬಹುತೇಕರು ಅಂದುಕೊಂಡಿದ್ರು. ಈಗ ಸೈಫ್ ಅಲಿ ಖಾನ್ ಅವರ ಮೇಲೆ ಏನು ಚಾಕು ಇರಿಯಲಾಗಿದೆ, ಇದರ ಹಿಂದೆಯೂ ಕೂಡ ಯಾವುದಾದ್ರೂ ಉದ್ದೇಶ ಇದೆಯಾ? ಇದು ಹತ್ಯೆಯ ಯತ್ನವಾ? ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಕೈವಾಡ ಏನಾದರೂ ಇದೆಯಾ? ಹೀಗೆ ಅನೇಕ ವಿಧವಾಗಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಮಿತ್ರರೇ, ಮೇಲ್ನೋಟಕ್ಕೆ ನೋಡಿದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಇಲ್ಲಿ ಪೊಲೀಸರ ಭದ್ರತಾ ವೈಫಲ್ಯ ಅಂತ ನಾನು ಹೇಳೋದಿಲ್ಲ. ಸಾಮಾನ್ಯವಾಗಿ ಇಂತಹ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಭದ್ರತೆ ಇದ್ದೇ ಇರುತ್ತೆ, ಅಲ್ಲಿ ಲೋಪ ಆಗಿರುವಂತಹದ್ದು ಎದ್ದು ಕಾಣ್ತಾ ಇದೆ. ಜೊತೆಗೆ ಈ ಇಡೀ ಘಟನೆಯ ಹಿಂದೆ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳ ಕೈವಾಡ ಇರುವ ಬಗ್ಗೆಯೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ತನಿಖೆಯಿಂದಷ್ಟೇ ಇದೆಲ್ಲದೂ ಕೂಡ ರುಜುವಾತಾಗಬೇಕು. ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಸೈಫ್ ಅಲಿ ಖಾನ್ ಅವರ ಸ್ಥಿತಿ ಬಹಳ ಚಿಂತಾಜನಕವಾಗಿರೋದ್ರಿಂದ ಅವರ ಇಡೀ ಫ್ಯಾಮಿಲಿ ಆತಂಕಕ್ಕೊಳಗಾಗಿದೆ. ಯೋಚನೆ ಮಾಡಿ ಮಿತ್ರರೇ, ಮನೆಯಲ್ಲಿ ಮಲಗಿದ್ದವರಿಗೆ ಬಂದು ಚಾಕು ಹಾಕ್ತಾರೆ, ಅದು ಕೂಡ ಅಂತಹ ಐಷಾರಾಮಿ ಬಂಗಲೆ ಅಂತಂದ್ರೆ ಯೋಚನೆ ಮಾಡೋದಕ್ಕಾದ್ರೂ ಆಗತ್ತಾ? ಇಂತಹ ಒಬ್ಬ ಪ್ರತಿಷ್ಠಿತ ನಟನಿಗೆ ಈ ರೀತಿಯಾಗಿ ಚಾಕು ಇರಿಯಲಾಗತ್ತೆ ಅಂತಂದ್ರೆ ಆ ಇಡೀ ಕುಟುಂಬ ಬಹಳ ಆಘಾತಕ್ಕೊಳಗಾಗಿದೆ. ಎಲ್ಲರೂ ಕೂಡ ಶಾಕ್ನಲ್ಲೇ ಇದ್ದಾರೆ. ಮಿತ್ರರೇ, ಈ ಘಟನೆಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.